ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಪ್ರಾರ್ಥಿಸು ದೇವರು ಉತ್ತರಿಸುವರು. ಅದಕ್ಕೆ ಆಧಾರವಾಗಿ ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 33:3 ವಚನ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು. ನೋಡ್ರಿ, ಇದು ದೇವರು ನಮಗೆ ಕೊಟ್ಟಿರುವಂಥ ಒಂದು ವಿಶೇಷ ವಾಗ್ದಾನ. ನಮ್ಮ ದೇವರು ಸದುತ್ತರವನ್ನು ಕೊಡುವ ದೇವರಾಗಿದ್ದಾರೆ. ಈ 33:3 ದೇವರಿಗೆ ಒಂದು ಫೋನ್ ನಂಬರ್, ಅದಕ್ಕೆ ಕಾಲ್ ಮಾಡಿರಿ ಎಂಬುದಾಗಿ ಅನೇಕರು ಹೇಳ್ತಾರೆ. ಇಲ್ಲಿ ನೋಡ್ತೇವೆ, ನೀನು ನನಗೆ ಮೊರೆ ಇಡು, ನನ್ನನ್ನು ಕರೆ, ನಾನು ನಿಮಗೆ ಉತ್ತರವನ್ನು ಕೊಡ್ತೇನೆ ಎಂಬುದಾಗಿ ದೇವರು ತಿಳಿಸುತ್ತಾ ಇದ್ದಾರೆ. ನಾವು ಕರ್ತನನ್ನು ಕೇಳಿಕೊಳ್ಳಲು, ಕೂಗಿ ಕರೆಯಲು ನಾಚಿಕೊಳ್ಳಬಾರದು. ತಂದೆಯ ಬಳಿಗೆ ಬರಲು ಕೆಟ್ಟು ಹೋದ ಮಗನು ಹೇಗೆ ನಾಚಿಕೊಳ್ಳಲಿಲ್ಲವೋ ಹಾಗೆ ನಾವು ಸಹ ಪರಲೋಕದ ತಂದೆಯ ಮುಂದೆ ಬಂದು ಮೊರೆ ಇಡಬೇಕು. ನೋಡ್ರಿ, ಶಿಷ್ಯರೆಲ್ಲರೂ ಮನೆಯಲ್ಲಿ ಕೂಡಿ ಪ್ರಾರ್ಥನೆ ಮಾಡಿ ದೇವರನ್ನು ಕರೆದಾಗ ಕರ್ತನು ಸದುತ್ತರವನ್ನು ದಯಪಾಲಿಸಿ ತಾನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ಸುರಿಸಿದರು. ಪ್ರವಾದಿಯಾದ ಎಲಿಯನು ಅವನು ಕೂಗಿಕೊಂಡಾಗ ಉತ್ತರ ಕೊಟ್ಟು ಬೆಂಕಿಯಿಂದ ಉತ್ತರ ಕಳಿಸಿಕೊಟ್ರು. ನಾವು ಕೂಗುವಾಗ ಸಹ ದೇವರು ಕೇಳಿ ಅದ್ಭುತ ಮಾಡ್ತಾರೆ. ಶಿಲುಬೆಯಲ್ಲಿದ್ದಂಥ ಕಳ್ಳ ಕೂಗಿ ಕರೆದ, ಏನು ಗೊತ್ತಾ, ಸ್ವಾಮಿ ನನ್ನನ್ನು ನೆನಪು ಮಾಡಿಕೊಳ್ಳ್ರೆ. ದೇವರು ನೆನಪು ಮಾಡಿಕೊಂಡ್ರು. ಓ ಸ್ತೋತ್ರ, ಬಾರ್ತಿಮಾಯನು, ದಾವಿದ ಕುಮಾರನೇ ನನ್ನನ್ನು ಕರುಣಿಸೆಂಬುದಾಗಿ ಕೂಗಿಕೊಂಡ ದೇವರು ಅವನನ್ನು ಕರುಣಿಸಿದರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಸಂಕಷ್ಟದ ಸಮಯಗಳಲ್ಲಿ, ಕಷ್ಟದ ಸಮಯಗಳಲ್ಲಿ ನಾವು ಸಹ ಪ್ರಾರ್ಥಿಸಬೇಕು, ದೇವರನ್ನ ಕರೆಯಬೇಕು, ದೇವರನ್ನ ನೋಡಬೇಕು. ಆ ಸಮಯದಲ್ಲಿ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟು ಅದ್ಭುತ ಮಾಡ್ತಾರೆ. ನಿಮ್ಮನ್ನು ಬಲಪಡಿಸುವುದಕ್ಕೊಂದು ಅದ್ಭುತ ಸಾಕ್ಷಿ ಹೇಳ್ತಾನೆ. ಒಮ್ಮೆ ಜಾರ್ಜ್ ಮುಲ್ಲರ್ ಅವರು ಒಂದು ಕೂಟದಲ್ಲಿ ವಾಕ್ಯ ಸಂದೇಶ ನೀಡುವುದಕ್ಕೆ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಮಾರ್ಗದಲ್ಲಿ ದಟ್ಟವಾದ ಮಂಜು ಆವರಿಸಲ್ಪಡ್ತು. ಹಡಗು ಮುಂದೆ ಸಾಗಲೇ ಇಲ್ಲ. ಹಾಗೇ ನಿಂತ್ಕೊಂಡ್ರೆ ಇವರು ಮೀಟಿಂಗ್ಗೆ ಹೋಗ್ಲಿಕ್ಕಾಗೋದಿಲ್ಲ, ಮೀಟಿಂಗ್ ಕ್ಯಾನ್ಸಲ್ ಆಗಿಬಿಡ್ತದೆ. ಆಗ ಆ ಹಡಗಿನ ಕ್ಯಾಪ್ಟನ್ ಬಳಿ ಹೋಗಿ ಕೇಳಿದ್ರು, ಇನ್ನೂ ಎಷ್ಟು ದಿವಸ ಈ ಮಂಜು ಕರಗಲಾಗ್ತದೆ? ಹೇಳಲಿಕ್ಕಾಗಲ್ಲ ಸರ್, ಒಂದು ವೇಳೆ ವಾರವಾಗ್ಬೋದು, ತಿಂಗಳಾಗ್ಬೋದು, ನಮಗೆ ಗೊತ್ತಿಲ್ಲ. ಆದರೆ ಮಂಜು ಯಾವಾಗ ಕರಗುತ್ತೆ ಆವಾಗ ಮಾತ್ರ ಹಡಗನ್ನು ನಾವು ಮುಂದೆ ಪ್ರಯಾಣ ಬೆಳೆಸಬಹುದು. ಆಗ ಜಾರ್ಜ್ ಮುಲ್ಲರ್ ಅವರು, ಇಲ್ಲ ನಾನು ಪ್ರಾರ್ಥಿಸ್ತೇನೆ, ನಿಶ್ಚಯವಾಗಿ ವಾತಾವರಣವನ್ನು, ಸಂಗತಿಗಳನ್ನು ದೇವರು ಬದಲಾಯಿಸ್ತಾರಂತೇಳಿ ಅಲ್ಲೇ ಹೋಗಿ ಕೋಣೆಗೆ ಹೋಗಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡಿ ಕೆಲವೇ ನಿಮಿಷಗಳಲ್ಲಿ ಆ ಕ್ಯಾಪ್ಟನ್ಗೆ ಹೇಳ್ತಾ ಇದ್ದಾರೆ, ಸರ್ ನೋಡಿ, ಏನಾದರೂ ವಾತಾವರಣ ಬದಲಾಗಿದೆಯಾ? ಸರ್, ಈಗ ತಾನೇ ನೋಡಿದ್ವಿ, ಇದು ವಾರಗಂಟ್ಲೆ ಬೇಕಂತ ಹೇಳ್ತಾ ಇದ್ದೀನಿ, ನೀವು ಈಗಲೇ 5 ನಿಮಿಷದಲ್ಲಿ ನೋಡು ಅಂತ ಹೇಳ್ತಾ ಇದ್ರು ಅಂತೇಳಿ ಹೊರಗೆ ಬಂದು ನೋಡ್ತಾನೆ. ಅವನಿಗೆ ಆಶ್ಚರ್ಯ ಕಾದಿತ್ತು, ಆ ಮಂಜುಗಡ್ಡೆ ಎಲ್ಲ ಕರಗಿ ಹೋಗಿತ್ತು. ಆ ಪ್ರಾರ್ಥನೆಯ ಫಲವಾಗಿ ಅದ್ಭುತವಾದ ಉತ್ತರವನ್ನು ದೇವರು ದಯಪಾಲಿಸಿ ಅವರು ಹೋಗಬೇಕಾದ ಮೀಟಿಂಗಿಗೆ ಯಾವ ತಡೆ ಇಲ್ಲದೆ ಹೋದರು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ಮಕ್ಕಳ ಕುರಿತು ಕೊರಗ್ತಾ ಇದ್ದೀರಾ, ನಿಮ್ಮ ಗಂಡನ ಕುರಿತಾಗಿ ನೀವು ಚಿಂತಾಭ್ರಾಂತರಾಗಿದ್ದೀರಾ, ಕುಟುಂಬದ ಕುರಿತಾಗಿ ನೀವು ಯೋಚಿಸ್ತಾ ಇದ್ದೀರಾ, ನೀವು ಸಹ ಪ್ರಾರ್ಥನೆ ಮಾಡಿರಿ. ಯಾವುದೇ ವಿಷಯವಾಗಲಿ, ನೀವು ಯಾವ್ಯಾವ ವಿಷಯದಲ್ಲಿ ಸ್ಟ್ರಗಲ್ ಪಡ್ತಾ ಇದ್ದೀರೋ, ಯಾವ್ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರೋ, ಯಾವೆಲ್ಲ ಬಾಧೆಗಳ ಮಧ್ಯದಲ್ಲಿ ಹಾದು ಹೋಗುತ್ತಿದ್ದೀರೋ, ದೇವರನ್ನ ಕೂಗ್ರಿ, ದೇವರಿಗೆ ಮೊರೆ ಇಡ್ರಿ, ಪ್ರಾರ್ಥನೆ ಮಾಡಿರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಕೂಡ ಒಂದು ಅದ್ಭುತವನ್ನು ಮಾಡ್ತಾರೆ. ಯೆರೆಮೀಯ 33:3, ನನ್ನನ್ನು ಕರೆ, ನಾನು ನಿನಗೆ ಉತ್ತರವನ್ನು ದಯಪಾಲಿಸ್ತೇನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಅಪ್ಪಾ ದೇವರೇ, ನಾವು ನಿಮ್ಮ ಸಮ್ಮುಖಕ್ಕೆ ಬಂದು ಮೊರೆ ಇಡುವಾಗ, ಕೇಳುವಾಗ ನಮ್ಮ ಪ್ರಾರ್ಥನೆಗಳಿಗೂ ಉತ್ತರಿಸಿರಿ. ಇವತ್ತು ಎಷ್ಟೋ ಜನರು ಕಷ್ಟದಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಅವರಿಗೊಂದು ಬಿಡುಗಡೆ ಅವಶ್ಯ, ಒಂದು ಅದ್ಭುತ ಅವಶ್ಯ. ನಿನ್ನ ನಾಮದಲ್ಲಿ ಬಿಡುಗಡೆ ಸಂಭವಿಸಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಉತ್ತರ ಕೊಡುವ ದೇವರು, ಅದ್ಭುತ ಮಾಡಿರಿ, ಒಪ್ಪಿಸಿಕೊಡ್ತೇವೆ, ದೊಡ್ಡ ಕಾರ್ಯ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಪ್ರಾರ್ಥನೆ ಮಾಡಿರಿ, ದೇವರು ಉತ್ತರ ಕೊಡ್ತಾರೆ, ಅದ್ಭುತ ನಿಮ್ಮದಾಗತ್ತೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜೋಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ
ಪ್ರತಿ ಭಾನುವಾರ ಬೆಳಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೇ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.